ರಾಜ್ಯದಲ್ಲಿ ಬೈ ಎಲೆಕ್ಷನ್ ದಿನೇ ದಿನೇ ಕುತೂಹಲವನ್ನ ಹೆಚ್ಚಾಗುವಂತೆ ಮಾಡ್ತಿದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ನಡುವೆ ನೇರ ಹಣಾಹಣಿ ಶುರುವಾಗಿದೆ. ಅದರಲ್ಲೂ ಸಿಎಂಗೆ ಈ ಬೈ ಎಲೆಕ್ಷನ್ ನಲ್ಲಿ ಒಂದಿಷ್ಟು ಅಗ್ನಿ ಪರೀಕ್ಷೆಗಳು ಎದುರಾಗ್ತಿವೆ. ಉಪಚುನಾವಣೆ ಗೆಲ್ಲಲು ಕೈ ಕಮಲದ ನಡುವೆ ಕಸರತ್ತು. ಕಾಂಗ್ರೆಸ್ ನ್ಯೂನ್ಯತೆ ಮುಂದಿಟ್ಟು ಪ್ರಚಾರಕ್ಕಿಳಿದ ಬಿಜೆಪಿ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಗ್ಯಾರಂಟಿಗಳ ಅಸ್ತ್ರಗಳನ್ನ ಇಟ್ಕೊಂಡು ಕೈಪಡೆ ಅಖಾಡಕ್ಕಿಳಿದಿದ್ರೆ ಬಿಜೆಪಿ ಆಡಳಿತ ಪಕ್ಷದ ನ್ಯೂನ್ಯತೆಗಳನ್ನ ಇಟ್ಕೊಂಡು ಪ್ರಚಾರಕ್ಕಿಳಿದಿದೆ. ಅದರಲ್ಲೂ ಬಿಜೆಪಿ ನಾಯಕರು ಹಿಂದೂಗಳ ಮತಗಳು ಚದುರಿ ಹೋಗದಂತೆ ಅಖಾಡ ರೂಪಿಸ್ತಾ ಇದೆ. ಎತ್ತ ಸಿಎಂ ಸಿದ್ದು ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದು ಪ್ರಚಾರ ಮಾಡ್ತಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಎದುರಾಗಿರುವ ಬಿಕ್ಕಟ್ಟು ಸರ್ಕಾರಕ್ಕೆ ತಲೆಬಿಸಿಯಾಗಿದೆ. ಇದು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆಯಲ್ಲಿ ಬಿಸಿ ತಟ್ಟುವ ಆತಂಕ ಎದುರಾಗಿದೆ. ಒಳ ಮೀಸಲಾತಿಗೆ ದಲಿತ ಸಮುದಾಯದಲ್ಲಿ ಪರ ವಿರೋಧ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕೆಂಬ ಗೊಂದಲದಲ್ಲಿದೆ. ಒಳ ಮೀಸಲಾತಿ ಕುರಿತು ನಿರ್ಧಾರ ಕೈಗೊಳ್ಳೋದನ್ನ ಮುಂದೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ಗೆ ಗ್ಯಾರಂಟಿ ಮತ್ತು ಅಹಿಂದ ಬಲ. ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಅಹಿಂದ ಮತಗಳೇ ಕೈ ಹಿಡಿದ್ರೆ ಗೆಲುವು ಖಚಿತ ಅಂತ ಮನಗಂಡಿರುವ ಸಿಎಂ ಎರಡೂ ಕ್ಷೇತ್ರಗಳಲ್ಲಿ ಅಹಿಂದ ಸಮುದಾಯದ ಮತಗಳು ಚದುರಿ ಹೋಗದಂತೆ ವರ್ಕೌಟ್ ಮಾಡ್ತಿದ್ದಾರೆ. ಇದು ಅಹಿಂದ ನಾಯಕನಿಗೆ ಅಹಿಂದ ಮತಗಳನ್ನ ಹಿಡಿದಿಟ್ಟುಕೊಳ್ಳುವ ಸವಾಲು ಕೂಡ ಸಿಎಂಗೆ ಎದುರಾಗಿದೆ. ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಟಿಕೆಟ್ ವಿಚಾರವಾಗಿ ಅಸಮಾಧಾನದ ಕಿಡಿ ಹೊತ್ತಿದೆ. ಅಸಮಾಧಾನ ಶಮನಗೊಳಿಸಿದ್ರು ಇನ್ನೂ ಹಲವರು ಅಲ್ಪಸಂಖ್ಯಾತ ಮುಖಂಡರು ಕಣದಲ್ಲಿದ್ದಾರೆ. ಇದು ಕೈಗೆ ನುಂಗಲಾರದ ಬಿಸಿತುಪ್ಪವಾಗಿದೆ. ಕ್ಷೇತ್ರ ತಮ್ಮದಾಗಿಸಿಕೊಳ್ಳಲು ಸಿಎಂ ಭರ್ಜರಿ ಸ್ಟ್ರಾಟರ್ಜಿ ಮಾಡಿದ್ದಾರೆ. ಅಂದಹಾಗೆ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಜಾತಿವಾರು ಮತಗಳು ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಬಾಗಲಕೋಟೆ ಜಾತಿವಾರು ಮತದಾರರ ಪಟ್ಟಿ: ಕುರುಬರು 35,000, ಎಸ್ಸಿ 45,000, ಮುಸ್ಲಿಂ 30,000, ನೇಕಾರ 14,000, ಮರಾಠ 20,000, ಎಸ್ಟಿ 15,000, ಇತರೆ 20,000. ದಾವಣಗೆರೆ ದಕ್ಷಿಣ ಜಾತಿವಾರು ಮತದಾರರ ಪಟ್ಟಿ: ಮುಸ್ಲಿಮರು 64,246, ಲಿಂಗಾಯತರು 37,800, ಎಸ್ಸಿ ಎಡ ಮತ್ತು ಬಲ 29,600, ಎಸ್ಟಿ 31,729, ಕುರುಬರು 16,884, ಮರಾಠಿಗರು 14,868, ಒಪ್ಪಾರರು 8,352, ಜೈನ 6,386, ಇತರ ಸಮುದಾಯಗಳು 23,300. ಜಾತಿ ಆಧಾರದ ಮೇಲೆ ಮತಗಳ ಲೆಕ್ಕಾಚಾರ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಎಸ್ಸಿ ಸಮುದಾಯದವರೇ ಹೆಚ್ಚಿದ್ದಾರೆ. ಅವರನ್ನ ಬಿಟ್ರೆ ಕುರುಬ ಸಮುದಾಯದವರೇ ಹೆಚ್ಚಿರೋದ್ರಿಂದ ಉಮೇಶ್ ಮೆಟ್ಟಿಗೆ ಸಹಕಾರವಾಗುತ್ತೆ. ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಹೆಚ್ಚಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ರಿಂದ ಕಾಂಗ್ರೆಸ್ಗೆ ಕಗ್ಗಂಟಾಗಿದೆ. ಒಳ ಮೀಸಲಾತಿ ವಿಚಾರವಾಗಿ ಅಹಿಂದ ಸಮುದಾಯದಲ್ಲಿ ಗೊಂದಲ, ಅಲ್ಪಸಂಖ್ಯಾತ ಸಮುದಾಯದ ಅಸಮಾಧಾನವೂ ಹೆಚ್ಚಾಗಿದೆ. ಅಹಿಂದ ಮುಸ್ಲಿಂ ಮತಗಳೇ ಕಾಂಗ್ರೆಸ್ ಮತ ಬ್ಯಾಂಕ್ ಆಗಿದ್ದು, ಈ ಮತ ಬ್ಯಾಂಕ್ ಅನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಿಎಂ ಯಶಸ್ವಿಯಾಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.